9ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ಸಂಖ್ಯಾ ಪದ್ಧತಿ ಪಾಠದಲ್ಲಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು, ಯಾವುದೇ ಎರಡು ಸಂಖ್ಯೆಗಳ ನಡುವೆ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವುದು ಅಂತ ಒಂದು ಸುಲಭ ವಿಧಾನದಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಉದಾಹರಣೆಗೆ 2 ಮತ್ತು 3ರ ನಡುವೆ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯುವಂಥದ್ದು. ಮೊದಲಿಗೆ 2ಅನ್ನು p/q ರೂಪದಲ್ಲಿ ಬರ್ಕೊಳ್ಳೋಣ. ಅದೇ ರೀತಿ 3ಅನ್ನು ಸಹ. ನಮಗೆ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಇದರ ನಡುವೆ ಬೇಕಿದೆ ಅಂತ ಮೊದಲು ನಿರ್ಧಾರ ಮಾಡ್ಕೊಳ್ಳೋಣ. ನನಗೆ ಒಂದು 4 ಭಾಗಲಬ್ಧ ಸಂಖ್ಯೆಗಳು ಬೇಕು ಅಂದ್ಕೊಳ್ಳಿ. ಅದಕ್ಕೆ 4ಕ್ಕೆ 1ಅನ್ನು ಕೂಡಿ ಎಷ್ಟಾಗುತ್ತೆ? 5 ಆಗುತ್ತೆ. ಈ 5ಅನ್ನು ಗುಣಿಸು ಮತ್ತು ಭಾಗಿಸು ಮಾಡಿ 5/5. ಇದಕ್ಕೂ ಅಷ್ಟೇ 3/1 ಇಂಟು 5/5 ಎಷ್ಟಾಗುತ್ತದೆ? 5 10, 10/5 ಇದೇನಾಗುತ್ತದೆ? 15/5. ಇವುಗಳ ನಡುವೆ ನೋಡಿ ಎಷ್ಟು ಅಂತರವಿದೆ. 10 ಮತ್ತು 15ರ ನಡುವೆ ಎಷ್ಟು ಅಂತರವಿದೆ? ಆ ಎಲ್ಲ ಸಂಖ್ಯೆಗಳನ್ನು ಬರಿಬೋದು. 10 ಆದಮೇಲೆ 11/5, 12/5, 13/5, 14/5. ನೋಡಿ, ಇವೆಲ್ಲವೂ ಸಹ ಭಾಗಲಬ್ಧ ಸಂಖ್ಯೆಗಳು. ಇವು 2 ಮತ್ತು 3ರ ನಡುವೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ.